ಹಲೋ ನಮಸ್ಕಾರ ಸ್ನೇಹಿತರೆ. ಪೂಜಾ ಶಕುನ್ ಪಾಂಡೆ ಹಿಂದುತ್ವದ ಹುಲಿ, ಹಿಂದುತ್ವದ ಸಿಂಹಿಣಿ, ಅನ್ನಪೂರ್ಣಮ್ಮ ಅಂತಲೂ ಕರಿತಿದ್ರು ಈ ಕಾಮುಕಿ ಹೆಂಗಸನ್ನ. ಕಾಮುಕಿ ಯಾಕೆ? ಒಂದು ಕೊಲೆ ಕೇಸಲ್ಲಿ ತಗಲಾಕೊಂಡಿದ್ದಾಳೆ. ಕೊಲೆಯ ಹಿಂದೆ ಫೈನಾನ್ಷಿಯಲ್ ವಿಚಾರನೂ ಇತ್ತು, ಇವಳ ಕಾಮುಕತೆಯ ಕಾನ್ಸೆಪ್ಟು ಇತ್ತು. ಸಿಕ್ಕಾಪಟ್ಟೆ ಕಾಮುಕಿ ಅಂತೆ. ಅದಕ್ಕೋಸ್ಕರ ಒಬ್ಬನು ಬಳಸ್ಕೊತಾ ಇದ್ಲು. ಬೇರೆ ಬೇರೆ ಕಾರಣಗಳನ್ನು ಒಡ್ಡಿ ಅವನನ್ನು ಈಗ ಕೊಲೆ ಮಾಡಿದ್ದಾಳೆ. ಇವಳು ಹಿಂದುತ್ವದ ಹುಲಿ. ನಾವು ಧರ್ಮ ರಕ್ಷಣೆಗೆ ಹುಟ್ಟಿದ್ದೇವೆ, ಧರ್ಮ ರಕ್ಷಣೆ ಮಾಡ್ತೇವೆ, ಧರ್ಮ ರಕ್ಷಣೆಗಂತಲೇ ದೇವರು ನಮ್ಮನ್ನು ಹುಟ್ಟಿಸಿದ್ದಾನೆ, ನಾವು ದೇವರ ಮಾನಸ ಪುತ್ರರು ಅಂತ ಹೇಳಿಬಿಟ್ಟು ಹೊಟ್ಟೆಪಾಡಿಗೋಸ್ಕರ ಕ್ರೈಮ್ಗಳನ್ನು ಮಾಡುವ ಇಂಥವರ ಬಗ್ಗೆ ಭಾಳ ಎಚ್ಚರದಿಂದ ಇರಬೇಕಾಗ್ತದೆ. ಇತ್ತೀಚೆಗೆ ಏನಾಗಿದೆ ಅಂದರೆ, ಧರ್ಮ ರಕ್ಷಣೆಯ ನೆಪದಲ್ಲಿ ಪಿಂಪ್ಗಳು, ಕೊಲೆಗಡಕರೆಲ್ಲ ಧರ್ಮವನ್ನು ಮುಂದಿಟ್ಕೊಂಡು ಈ ಕ್ರಿಮಿನಲ್ಗಳೆಲ್ಲ ತಮ್ಮ ಕ್ರೈಮ್ ಚಟುವಟಿಕೆಗಳನ್ನು ಮಾಡ್ತಾಯಿದ್ದಾರೆ. ತಮ್ಮ ಕ್ರೈಮ್ ಚಟುವಟಿಕೆಗಳಿಗೆ ಧರ್ಮವನ್ನು ಗುರಾಣಿಯನ್ನಾಗಿ ಮಾಡ್ಕೊಂಡಿದ್ದಾರೆ, ಧರ್ಮವನ್ನು ಕವಚಗಳನ್ನು ಮಾಡ್ಕೊಂಡಿದ್ದಾರೆ. ಧರ್ಮದ ಕವಚದ ಒಳಗಡೆ ಕೂತ್ಕೊಂಡು ಕ್ರಿಮಿನಲ್ ಚಟುವಟಿಕೆಗಳನ್ನು ಮಾಡ್ತಾಯಿದ್ದಾರೆ. ಇದು ಅರ್ಥ ಮಾಡ್ಕೊಳ್ರಪ್ಪ. ಈ ತಲೆ ಹಿಡುಕರೆಲ್ಲ ಬಂದುಬಿಟ್ಟು ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀನಿ ಅಂದ ತಕ್ಷಣ ಯಾಕೆ ನಂಬ್ತೀರಾ? ಯಾಕೆ ಅಷ್ಟು ಕೆಟ್ಟೋಗಿದೆ? ಮೆದುಳು ವರ್ಕೇ ಆಗಲ್ವಾ ನಿಮಗೆ? ಈಗ ಪೂಜಾ ಶಕುನ್ ಪಾಂಡೆ ಬಗ್ಗೆ ಒಂದಿಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಏನು ಪ್ರಕರಣ ಅದು? ಈ ಹೆಂಗಸು ಪೂಜಾ ಶಕುನ್ ಪಾಂಡೆ, ಇವಳ ಹೆಸರು ಈ ದೇಶದಲ್ಲಿ ಸ್ವಲ್ಪ ಸದ್ದು ಮಾಡಿದ್ದು ಯಾವಾಗ ಅಂದರೆ, ಗಾಂಧಿ ಜಯಂತಿ ದಿನ ಗಾಂಧಿಯ ಒಂದು ಪ್ರತಿಕೃತಿಯನ್ನು ಮಾಡಿ ಆ ಪ್ರತಿಕೃತಿಗೆ ಗುಂಡು ಹೊಡೆದು ಗೋಡ್ಸೆಯನ್ನು ಹೊಗಳ್ತಾಳೆ, ಆ ಮರುಸೃಷ್ಟಿ ಮಾಡ್ತಾಳೆ. ಆ ಮೂಲಕ ಈ ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನು ಬೆಂಬಲಿಸುವ ಕೆಲಸವನ್ನು ಮಾಡ್ತಾಳೆ. ಗೋಡ್ಸೆಗೆ ಹುಟ್ಟಿದ ಪೂಜಾ ಶಕುನ್ ಪಾಂಡೆ ಈ ದೇಶದ ಮಹಾತ್ಮನ ಕೊಲೆಯ ಮರುಸೃಷ್ಟಿ ಮಾಡಿ ಅದನ್ನು ಸಂಭ್ರಮಿಸ್ತಾಳೆ, ಗೋಡ್ಸೆನ ಹೊಗಳ್ತಾಳೆ. ಆ ಮೂಲಕ ಪೂಜಾ ಶಕುನ್ ಪಾಂಡೆ ಅಂತ ಉತ್ತರ ಪ್ರದೇಶದ ಒಂದು ಹಿಂದುತ್ವದ ಸಿಂಹಿಣಿ ಹುಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಈ ಹಿಂದುತ್ವದ ಪ್ರತಿಪಾದಕರು, ಧರ್ಮರಕ್ಷಕರು ಅಂತ ಹೇಳ್ಕೊತಾರಲ್ಲ, ಅವರೆಲ್ಲ ಪೂಜಾ ಶಕುನ್ ಪಾಂಡೆಗೆ ಅನ್ನಪೂರ್ಣಮ್ಮ, ಮಹಾಮಂಡಲೇಶ್ವರಿ ಅಂತೆಲ್ಲ ಕರೀತಾರೆ. ಈ ಪೂಜಾ ಶಕುನ್ ಪಾಂಡೆ ಉತ್ತರ ಪ್ರದೇಶದ ಹತ್ರಾಸಿನ ಒಬ್ಬಳು ಕಾಮುಕ ಹೆಂಗಸು. ಮುಸಲ್ಮಾನ ವಿರೋಧಿ, ಹಿಂದೂ ಆಧಿಪತ್ಯಕ್ಕಾಗಿ ಪ್ರಚೋದನಕಾರಿ ಕೆಲಸಗಳನ್ನು ಮಾಡ್ತಾ ಬಂದಳು. ನಿಮ್ಗೆ ಆಗಲೇ ಹೇಳಿದೆ, ಅನ್ನಪೂರ್ಣಮ್ಮ, ಮಹಾಮಂಡಲೇಶ್ವರಿ ಅಂತೆಲ್ಲ ಈಕೆನ ಕರಿತಾ ಇದ್ರು. ಅಖಿಲ ಭಾರತ ಹಿಂದೂ ಮಹಾಸಭಾ ABHMನ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಳೆ. ಉತ್ತರ ಭಾರತದ ಹಿಂದೂ ಸಂಘಟನೆಗಳಲ್ಲಿ ಆಕೆಯ ಪ್ರಭಾವ ಬಹಳಷ್ಟು ಬಲವಾಗಿದೆ. ಸಾಮಾಜಿಕ ಮತ್ತು ರಾಜಕೀಯ ವೇದಿಕೆಗಳಲ್ಲಿ ಪದೇ ಪದೇ ವಿವಾದಗಳನ್ನು ಮಾಡ್ಕೋತಾ ಬಂದಳು. ನಿಮ್ಗೆ ಆಗಲೇ ಹೇಳ್ದಂಗೆ 2019ರಲ್ಲಿ ಮಹಾತ್ಮ ಗಾಂಧಿ ಹತ್ಯೆಯ ಮರುಸೃಷ್ಟಿ ಮಾಡ್ತಾಳೆ. 2021ರಲ್ಲಿ ಹರಿದ್ವಾರದ ಧರ್ಮ ಸಂಸದ ಸಮಾವೇಶದಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಜನಸಂಹಾರದ ಕರೆಯನ್ನು ನೀಡ್ತಾಳೆ. ಕೊಂದ್ಬಿಡಿ, ಸಾಬ್ರನ್ನೆಲ್ಲ ಸಾಯಿಸ್ಬಿಡಿ, ಆ ಕಡೆ ನಾವು ಶಸ್ತ್ರ ಹಿಡಿದು ಸಮುದಾಯದ ಜನರನ್ನು ಕೊಲ್ಲಬೇಕು, ಶಸ್ತ್ರ ಹಿಡಿದು ಮುಸಲ್ಮಾನರೆಲ್ಲ ಸಾಯಿಸಬೇಕು ಅಂತ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡ್ತಾಳೆ. 2020ರಲ್ಲಿ ತಬ್ಲಿಗಿ ಜಮಾತ್ ವಿರುದ್ಧ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿ ಈಗ BNS ಇರೋದು. ಆವತ್ತು IPC ವಿಭಾಗದ 153A, 153B, 295A, 298 ಮತ್ತು 505 ಅಡಿಯಲ್ಲಿ ಈಕೆ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಅದಾದ ಮೇಲೆ ಸಾವರ್ಕರ್ ಜಯಂತಿ ದಿನ ಹೆಣ್ಣು ಮಕ್ಕಳಿಗೆ, ಅದು ಚಿಕ್ಕ ಹೆಣ್ಣು ಮಕ್ಕಳಿಗೆ ಚಾಕುಗಳನ್ನು ಹಂಚ್ತಾಳೆ. ಮೊನ್ನೆ ಸೆಪ್ಟೆಂಬರ್ 26, 2025ರಂದು ಉತ್ತರ ಪ್ರದೇಶದ ಅಲಿಗಢದಲ್ಲಿ ಬೈಕ್ ಶೋರೂಮ್ ಮಾಲೀಕ ಅಭಿಷೇಕ್ ಗುಪ್ತಾ ಅವ್ರ ಮೇಲೆ ಗುಂಡಿನ ದಾಳಿ ನಡೆಯುತ್ತೆ. ಅವನು ಕೊಲೆ ಆಗ್ತಾನೆ. ಪೂಜಾ ಶಕುನ್ ಪಾಂಡೆ ಮತ್ತು ಆಕೆಯ ಪತಿ ಅಶೋಕ್ ಪಾಂಡೆ ಮತ್ತು ಶಾರ್ಪ್ ಶೂಟರ್ ಮೊಹಮ್ಮದ್ ಫಜಲ್ ಮತ್ತು ಆಸಿಫ್ ಈ ಹತ್ಯೆಯ ಸಂಚಿನ ರೂವಾರಿಗಳು ಅಂತೇಳಿ ಪೊಲೀಸರು ಪತ್ತೆ ಹಚ್ತಾರೆ. ಹಣಕಾಸಿನ ಮ್ಯಾಟ್ರಿಗೆ ಸಂಬಂಧಪಟ್ಟಂಗೆ ಅಶೋಕ್ ಪಾಂಡೆ ಯಾರೋ ಪೂಜಾ ಶಕುನ್ ಪಾಂಡೆ ಗಂಡ, ಆತನಿಗೂ ಮತ್ತು ಅಭಿಷೇಕು ಹಣಕಾಸಿಗೆ ಸಂಬಂಧಪಟ್ಟಂಗೆ ಒಂದು ತಕರಾರು ಇರ್ತದೆ. ಜೊತೆಗೆ ಅಭಿಷೇಕ್ ಜೊತೆ ಇವಳಿಗೆ, ಯಾರಿಗೆ, ಪೂಜಾ ಶಕುನ್ ಪಾಂಡೆಗೆ ಲೈಂಗಿಕ ಸಂಬಂಧ ಇರ್ತದೆ. ಸಿಕ್ಕಾಪಟ್ಟೆ ಲೈಂಗಿಕ ಕಿರುಕುಳ ಅವನಿಗೆ ಕೊಡ್ತಾ ಇದ್ಲಂತೆ. ಅಥೋತೋತೋ ಎಷ್ಟು ಇವಳು ಕಾಮುಕಿ ಇದ್ದಾಳೆ ಇವಳು ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಅಭಿಷೇಕ್ ಏನು ಮಾಡ್ತಾನೆ, ಈಗೇನು ಸ್ವಲ್ಪ ದೂರ ಆಗ್ತಾನೆ. ಈ ಕಾರಣಕ್ಕೆ ಹಣಕಾಸಿನ ನೆಪ ಮಾಡಿಕೊಂಡು ಮೊಹಮ್ಮದ್ ಫಜಲ್ ಮತ್ತು ಆಸಿಫ್ ಇಬ್ಬರು ಶಾರ್ಪ್ ಶೂಟರ್ಗಳು ಅವರೇ ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಕೊಲೆ ಮಾಡಿಸ್ತಾಳೆ. ದ್ವೇಷ ಮಾಡೋದಕ್ಕೆ ಮುಸಲ್ಮಾನರು ಬೇಕು, ಇವಳು ಕೊಲೆ ಮಾಡಿಸೋದಕ್ಕೂ ಮುಸಲ್ಮಾನರೇ ಬೇಕು. ಹೇಗೆ? ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಸಮಾಜ ಮತ್ತು ಸಮುದಾಯ. ಈ ಕೊಲೆ ಕೇಸಿಗೆ ಸಂಬಂಧಪಟ್ಟಾಗ ಅಲಿಗಢದ ರೋರಾವರ್ ಪೊಲೀಸ್ ಠಾಣೆಯಲ್ಲಿ ಪೂಜಾ ಮತ್ತು ಅಶೋಕ್ ಪಾಂಡೆ ವಿರುದ್ಧ ಪ್ರಕರಣ ದಾಖಲಾಗ್ತದೆ. ಕೊಲೆ ಮಾಡಿಸಿದ ಮೇಲೆ ಈ ಹಿಂದೂ ಸಿಂಹಿಣಿ ಎಸ್ಕೇಪ್ ಆಗಿರ್ತಾಳೆ.
ಪೊಲೀಸ್ ಎಷ್ಟು ಹುಡುಕಿದ್ರೂ ಇವಳು ಸಿಗಲ್ಲ. ಇವಳ ಪತ್ತೆಗೆ 50,000 ರೂಪಾಯಿ ಬಹುಮಾನವನ್ನು ಪೊಲೀಸರು ಘೋಷಣೆ ಮಾಡುತ್ತಾರೆ. ಸ್ವಲ್ಪ ಟೈಮ್ ಆದಮೇಲೆ ರಾಜಸ್ಥಾನದ ಭರತ್ಪುರದಲ್ಲಿ ಈಕೆ ಅರೆಸ್ಟ್ ಆಗ್ತಾಳೆ. ಇದಿಷ್ಟು ಪೂಜಾ ಶಗುನ್ ಪಾಂಡೆ ಕೊಲೆ ಮಾಡಿಸಿದ ಕತೆ. ಏನಂತೀರಪ್ಪ ಈಗ? ಈ ಕ್ರಿಮಿನಲ್ಗಳೆಲ್ಲ ಧರ್ಮಗಳನ್ನು ಕವಚಗಳನ್ನು ಮಾಡಿಕೊಂಡು ಅಪರಾಧಗಳನ್ನು ಮಾಡ್ತಾಯಿದ್ದಾರೆ. ಈ ತಲೆ ಹಿಡಕರೆಲ್ಲ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ರಾಜ್ಯದಲ್ಲಿ ಸುಮಾರು ಜನ ಓಡಾಡ್ತಿದ್ದಾರೆ. ಏನು ಕಾಮನ್ ಸೆನ್ಸ್ ಇಲ್ವಾ? ಮಾನ ಮರ್ಯಾದೆ ಇಲ್ವಾ? ತಲೆಯಲ್ಲಿ ಮೆದುಳು ಸತ್ಯ ಹೋಗಿದ್ಯಾ? ಅರ್ಥ ಆಗಲ್ವಾ ನಿಮಗೆ? ಯಾವ ಧರ್ಮವೂ ಇಲ್ಲ ಅಪಾಯದಲ್ಲಿಲ್ಲ. ಹಿಂದೂಗಳ ಪಾರುಪತ್ಯ ಇರುವಂಥ ದೇಶ, ಹಿಂದೂಗಳದ್ದೇ ರಾಜ್ಯಭಾರ. ಇನ್ನು ಹಿಂದೂ ಧರ್ಮಕ್ಕೆ ಯಾವ ರೀತಿಯಲ್ಲಿ ಅಪಾಯ ಇರೋದಕ್ಕೆ ಸಾಧ್ಯ? ಈ ದೇಶದಲ್ಲಿರುವಂಥ ಅಲ್ಪಸಂಖ್ಯಾತರನ್ನು ತೋರಿಸಿ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ತಾರತಮ್ಯ ಸಮಸ್ಯೆ ಮತ್ತು ಸಂಘರ್ಷವನ್ನು ತಂದಿಟ್ಟಿದ್ದಾರೆ. ಈ ಸಂಘರ್ಷ, ಈ ತಾರತಮ್ಯದ ಒಳಗಡೆ ಒಂದಿಷ್ಟು ಜನ ಬದುಕನ್ನು ಕಟ್ಕೊಳ್ಳೋದಕ್ಕೆ, ಅದರಲ್ಲೂ ಕ್ರಿಮಿನಲ್ಗಳು, ತಲೆ ಹಿಡ್ಕರು, ಕೊಲೆಗಾರರೆಲ್ಲ ಧರ್ಮವನ್ನು ರಕ್ಷಾ ಕವಚವನ್ನಾಗಿ ಮಾಡಿಕೊಂಡು ಕ್ರೈಮ್ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ? ಪೂಜಾ ಶಗುನ್ ಪಾಂಡೆ ಈ ದೇಶದ ಮಹಾತ್ಮ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪುಣ್ಯಾತ್ಮ, ಅವರ ಹತ್ಯೆಯನ್ನು ಮರುಸೃಷ್ಟಿ ಮಾಡಿ ಗೋಡ್ಸೆಗೆ ಜೈಕಾರ ಆಗ್ತಾಳೆ ಅಂದರೆ ಹೇಗೆ ಚಪ್ಪಾಳೆ ತಟ್ಟಿದ್ರಿ ಅವತ್ತು? ಇವತ್ತು ಈಗ ಕೊಲೆ ಮಾಡಿದ್ಯಾರು? ಅಭಿಷೇಕ್, ಮುಸಲ್ಮಾನನ ಉದ್ದಕ್ಕೂ ಬೈಕೊಂಡು ಬಂದು ತನ್ನ ಹೊಟ್ಟೆಯನ್ನು ಹೊರೆದುಕೊಳ್ಳುತ್ತಿದ್ದಂಥ ಪೂಜಾ ಶಗುನ್ ಪಾಂಡೆ ಅನ್ನುವಂಥ ಒಬ್ಬ ಕಾಮುಕಿಯನ್ನ ನೀವು ಅನ್ನಪೂರ್ಣಮ ಮಹಾಮಂಡಳೇಶ್ವರಿ ಅಂತ ಕರೀತಾ ಬಂದ್ರಿ. ಇವತ್ತಿದೇ ಪೂಜಾ ಶಗುನ್ ಪಾಂಡೆ ಕೊಲೆ ಮಾಡಿದ ಅಭಿಷೇಕ್ ಅನ್ನುವಂಥ ಒಬ್ಬ ಹಿಂದೂ ಯುವಕನನ್ನ, ಹಿಂದೂ ಯುವ ಉದ್ಯಮಿಯನ್ನ. ಒಬ್ಬ ಹಿಂದೂ ಯುವ ಉದ್ಯಮಿ 10 ಜನ ಹಿಂದೂಗಳಿಗೆ ಕೆಲಸ ಕೊಟ್ಟಿದ್ದಪ್ಪ. ಅವನನ್ನು ಕೊಲ್ಲುವ ಮೂಲಕ 10 ಜನರ ಬದುಕನ್ನು ಕೂಡ ನಾಶ ಮಾಡಿದ್ದಾಳೆ. ಯಾರ ಬದುಕು ನಾಶ ಆಯಿತು? ನಮ್ಮಲ್ಲೊಬ್ಬ ತಲೆ ಹಿಡ್ಕ ಹಿಂದೂ ಹೆಣ್ಣು ಮಕ್ಕಳನ್ನೇ ತಲೆ ಹಿಡ್ಕತ್ತಿದ್ದ ಅವನು ಧರ್ಮ ರಕ್ಷಕ ಆಗ್ತಾನೆ. ಹೇಗೆ ಈತ ಹಿಂದೂ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತಾನೆ? ಹಿಂದೂ ಹೆಣ್ಣು ಮಕ್ಕಳನ್ನ ತಲೆ ಹಿಡಿತಿದ್ದವನು. ಕಾಮನ್ ಸೆನ್ಸ್ ಬರಲ್ವಾ ನಿಮಗೆ? ತಲೆ ಓಡಲ್ವಾ? ಅಥವಾ ಎಲ್ಲ ಗೊತ್ತಿದ್ದು ನೀವು ಸುಮ್ಮನಿದ್ದೀರಾ? ಯಾರು ಏನು ಮಾಡೋಕ್ಕಾಗಲ್ಲ ರೀ. ಈ ದೇಶದಲ್ಲಿ ಒಂದು ಕಾನೂನು ಅಂತಿದೆ, ಸಂವಿಧಾನ ಅಂತಿದೆ. ಯಾರು ಯಾವ ಧರ್ಮವನ್ನಾಗಲಿ ಯಾವುದೇ ವ್ಯಕ್ತಿಯನ್ನಾಗಲಿ ನಾಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ದೇಶದಲ್ಲಿ ಅದ್ಭುತವಾದ ಕಾನೂನು, ಸಂವಿಧಾನ ಅಂತಿದೆ. ಅದು ಇರೋವರೆಗೂ ಯಾವ ಪುಟುಕೋಸಿಗಳು ಯಾವುದೇ ಧರ್ಮವನ್ನು, ಅದು ಇಸ್ಲಾಂ ಇರಲಿ ಹಿಂದೂ ಇರಲಿ, ರಕ್ಷಣೆ ಮಾಡಬೇಕಾಗಿಲ್ಲ. ಧರ್ಮ ಅದ್ರ ಪಾಡಿಗೆ ಯಾರಿಗೂ ತೊಂದರೆ ಕೊಡದ ಹಾಗೆ ಅದ್ಭುತವಾಗಿ ಬೆಳೆದು ನಿಂತಿದೆ, ಅದ್ಭುತವಾಗಿದೆ. ಅವರವರ ಪಾಡಿಗೆ ಆ ಧರ್ಮದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ, ಹೊಟ್ಟೆ ಹೊರೆದುಕೊಳ್ಳುವಂಥ ಈ ಕಿರಾತಕರ ಷಡ್ಯಂತ್ರದ ಬಗ್ಗೆ ನಿಮ್ಗೆ ಅರ್ಥನೇ ಆಗಲ್ಲ ಅಂದರೆ ಇನ್ನು ಎಷ್ಟು ಬಾಯಿ ಬಡ್ಕೊಂಡು ಸಾಯ್ಬೇಕು ಹೇಳಿ? ಮನುಷ್ಯತ್ವದಿಂದ ಬದುಕ್ರೋ ಯಾವ ಧರ್ಮಕ್ಕೂ ಯಾರಿಂದಲೂ ಅಪಾಯ ಇಲ್ಲ ಅಂತ ಹೇಳ್ತಾನೆ ಇದೀವಪ್ಪ. ಈಗ ಫಜಲ್ ಆಸಿಫನನ್ನು ಅಭಿಷೇಕ್ನ ಶೂಟ್ ಮಾಡ್ಕೊಂಡ್ರು. ಕೊಲ್ಸಿದ್ಯಾರು? ಪೂಜಾ ಶಗುನ್ ಪಾಂಡೆ. ಸತ್ತಿದ್ದು ಹಿಂದೂ ಯುವಕ, ಕೊಂದಿದ್ದು ಮುಸ್ಲಿಂ ಹುಡುಗರು, ಮಾಡಿಸಿದ್ದು ಪೂಜಾ ಶಗುನ್ ಪಾಂಡೆ. ಹೀಗಿರ್ತದೆ ಕ್ರೈಮ್. ಇದರಲ್ಲಿ ಹಿಂದೂ ಆಗಲಿ ಮುಸ್ಲಿಂ ಧರ್ಮ ಹೆಂಗೆ ಹೇಳ್ಕೊಂಬರ್ತೀರಿ ನೀವು? ಕೊಂದವನು ಮುಸಲ್ಮಾನ ಅನ್ನೋ ಕಾರಣಕ್ಕೆ ಮುಸಲ್ಮಾನ ಧರ್ಮದ ತಪ್ಪು ಅಂತ ಹೇಳ್ತೀರಾ? ಕುರಾನ್ ಇದನ್ನು ಹೇಳಿದೆ ಅಂತ ಹೇಳ್ತೀರಾ? ಕೊಲ್ಸಿದೀಗ ಪೂಜಾ ಶಗುನ್ ಪಾಂಡೆ. ಭಗವದ್ಗೀತೆ ಏನು ಹೇಳ್ತೋ ಅದನ್ನು ಇವಳು ಮಾಡಿದ್ಲು ಅಂತ ಹೇಳೋಕ್ಕಾಗ್ತದ? ಆಗಲ್ವಲ್ಲ. ಧರ್ಮವನ್ನು ಹೇಳ್ಕೊಂಬರ್ಬಾರ್ದು. ಪೂಜಾ ಶಗುನ್ ಪಾಂಡೆ ಅನ್ನುವಂಥ ಒಬ್ಬ ಕಾಮುಕಿ, ಕ್ರಿಮಿನಲ್, ಆಕೆ ಸುಪಾರಿ ಕೊಟ್ಟು ಮುಸಲ್ಮಾನ ಹುಡುಗರಿಂದ ಹಿಂದೂ ಯುವಕನನ್ನು ಕೊಲೆ ಮಾಡಿಸಿದ್ಲು. ಇಲ್ಲಿಗೆ ಮುಗೀತದಿದು. ಇಲ್ಲಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಬರೋದೇ ಇಲ್ಲ. ಧರ್ಮದ ಅಪಾಯದ ವಿಚಾರದ ಚರ್ಚೆಗಳೇ ಆಗಲೇಬಾರದು. ಅರ್ಥ ಮಾಡ್ಕೊಳ್ರಪ್ಪ ಸಾಯ್ಲಿ. ಪೂಜಾ ಶಗುನ್ ಪಾಂಡೆ ಹಿಂದೂ ಹುಲಿ, ಅನ್ನಪೂರ್ಣಮ್ಮ ಮಹಾಮಂಡಳೇಶ್ವರಿ. ಇನ್ಯಾವುದು ಬಿರುದುಗಳಿಲ್ವಾ? ಇನ್ನೇನು ಕೊಡ್ಕೋದ್ರೆ ಕೊಡ್ಕೊಳ್ಳಿ. ಈಗ ರಾಣಿ ಕೊಲೆ ಮಾಡಿಸಿ ಎಸ್ಕೇಪ್ ಆಗಿದ್ಲು. 50,000 ರೂಪಾಯಿ ಇವಳು ತಲೆದಂಡಕ್ಕೆ. ಇವಳು ವ್ಯಾಲ್ಯೂ ಅಷ್ಟೇ ಅದ್ದಿದ್ದು ಬಿಡಿ. ಪತ್ತೆ ಹಚ್ಚ್ರಪ್ಪ, ಹುಡ್ಕೊಡ್ರಪ್ಪ 50,000 ಕೊಡ್ತೀವಿ ಅಂತ. ಆಮೇಲೆ ರಾಜಸ್ಥಾನದಲ್ಲಿ ಸಿಕ್ಕಾಕೊಂಡ್ಲು, ಜೈಲಿಗೆ ಕಟ್ಟಿದ್ದಾರೆ, ಬೇಲ್ ಸಿಗ್ತಾ ಇಲ್ಲ. ಧರ್ಮ ರಕ್ಷಣೆ ಹೆಸರಿನಲ್ಲಿ ಮುಖವಾಡನ ಹಾಕೊಂಡು ಬರ್ತಾರಲ್ಲ, ಒಂದು ಸಲ ಕೆರೆ ಹಿಡ್ಕೊಳ್ಳಿ, ಆವಾಗ ಇವರೆಲ್ಲರ ಮುಖವಾಡಗಳ ಬಯಲಾಗ್ತವೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.